ನೆನ್ನೆ ಅಷ್ಟೇ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಇಡೀ ತಮ್ಮ ಫ್ಯಾಮಿಲಿ ಸಮೇತ ರಾಯಲ್ ಸಿನಿಮಾವನ್ನು ನೋಡಿದ್ರು. ಸೊ ಹೆಂಗಿತ್ತು ಆ ಒಂದು ಮೂಮೆಂಟ್ ಅಂತ? ಆಬ್ವಿಯಸ್ಲಿ ಫ್ಯಾನ್ ಮೂಮೆಂಟ್ ಅಲ್ಲ ಸರ್. ಅಂದರೆ ಚಿಕ್ಕ ವಯಸ್ಸಿಂದ ಒಬ್ಬರು ಸೆಲೆಬ್ರೇಟ್ ಮಾಡ್ಕೊಂಡಿರೋಂಥ ಹೀರೋ, ಅಂದರೆ ಅವ್ರನ್ನ ನೋಡಿ ನಾವು ಬೆಳೆದಿದ್ದೀವಿ. ಸೊ ವಾವ್, ಅಂದರೆ ಅವ್ರು ಬಂದು ನಮ್ಮ ಸಿನಿಮಾನ ನೋಡಿ ಚೆನ್ನಾಗಿ ಮಾಡಿದ್ದೀರಾ ಅಂತ ಹೇಳೋದು, ಇಟ್ಸ್ ಲೈಕ್ ಅ ವಾವ್ ಮೂಮೆಂಟ್. ಐ ವಾಸ್ ಸ್ಪೀಚ್ಲೆಸ್. ಓಕೆ, ನಿಮ್ಮ ಆ್ಯಕ್ಟಿಂಗ್ ನೋಡ್ಬಿಟ್ಟು ಏನು ಹೇಳಿದ್ರು ಸರ್ ಅಂತ? ಚೆನ್ನಾಗಿ ಮಾಡಿದೆ ಅಂತ ಹೇಳಿದ್ರು. ದೇ ಲೈಕ್ ಇಟ್. ಅಂದರೆ ಕ್ಲೀನ್ ಆ್ಯಂಡ್ ನೀಟ್ ಅಂತ ಹೇಳಿದ್ರು. ತುಂಬ ಕಮರ್ಷಿಯಲಿ ಸ್ಟೈಲಿಶ್ ಆಗಿ ಮಾಡಿದ್ದೀರಾ ಅಂತ ಹೇಳಿದ್ರು. ಸರ್ ಅವ್ರನ್ನ ಸೂಪರ್ ಅಂತ ಹೇಳಿದ್ದೇನೆ ಸಾಕು ಸರ್. ಅಂದರೆ ಒನ್ ಆಫ್ ದಿ ವಾವ್ ಕಾಂಪ್ಲಿಮೆಂಟ್. ಓಕೆ, ಯಾಕಂದರೆ ಇಡೀ ದರ್ಶನ್ ಸರ್ ಫ್ಯಾಮಿಲಿ ಎಲ್ಲನೂ ರಾಯಲ್ ಸಿನಿಮಾವನ್ನು ನೋಡಿದ್ದು ನಿಮ್ಗೊಂದ್ಸಲ ಗಜಬಲ ಒಂದು ಬಂದಂಗೆ ಅನಿಸ್ತು. ಬಿಕಾಸ್ ಯಾಕಂತಂದರೆ ಮೀನಮ್ಮ ಆಗಿರ್ಬೋದು, ದರ್ಶನ್ ಸರ್ ಆಗಿರ್ಬೋದು, ಅಥವಾ ವಿಜಯಲಕ್ಷ್ಮಿ ಅವ್ರು ಆಗಿರ್ಬೋದು, ಎಲ್ಲ ಒಟ್ಟಿಗೆ ಕೂತ್ಬಿಟ್ಟು ಇಡೀ ತೂಗುದೀಪ ಫ್ಯಾಮಿಲಿಯವರು ಒಟ್ಟಿಗೆ ಒಂದು ಸಿನಿಮಾವನ್ನು ನೋಡ್ತಿದ್ದಂದ್ರೆ ಒಂಥರ ಗಜಬಲ ಸಿಕ್ಕಂಗೆ ಅಲ್ವಾ? 100% ಸರ್. ಯಾಕಂದರೆ ಅವ್ರಿಗಿರೋ ಫ್ಯಾನ್ ಬೇಸ್ ಆಗಿರ್ಬೋದು ಅಂಡ್ ಜನ ಅವ್ರನ್ನ ಪ್ರೀತಿ ಮಾಡೋದು ಆ ಲೆವೆಲ್ಲೇ ಇದೆ. ಸೊ ಅಂಡ್ ಮೋರ್ ಓವರ್ ಮೀನಮ್ಮ ಅವ್ರು ಬಂದು ತುಂಬ ಪ್ರೀತಿಯಿಂದ ಬ್ಲೆಸ್ ಮಾಡ್ತಾರೆ. ಅವ್ರ ಮನೆಗೆ ತುಂಬ ಸಲ ಹೋದಾಗ್ಲೂ ಅಷ್ಟೇ ತುಂಬ ಪ್ರೀತಿಯಿಂದ ಬ್ಲೆಸ್ ಮಾಡ್ತಾರೆ. ಸೊ ವಿ ಫೀಲ್ ವಿ ಆರ್ ಬ್ಲೆಸ್ಡ್ ಆ್ಯಂಡ್ ಲಕ್ಕಿ ಅಷ್ಟೇ. ಅವರೆಲ್ಲ ನೋಡಿ ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದು ಆ್ಯಂಡ್ ಬ್ಲೆಸ್ ಮಾಡಿದ್ದು. ಸೊ ಐ ಫೀಲ್ ಐ ಆಮ್ ವೆರಿ ಲಕ್ಕಿ. ಓಕೆ, ಸೊ ಕ್ಲಾಪ್ ಮಾಡಬೇಕಾದ್ರೂ ಮೀನಮ್ಮ ಮಾಡ್ತಾರೆ. ಸೊ ಈಗ ಸಿನಿಮಾನೂ ನೋಡಿದ್ರು. ಸೊ ಏನೆಲ್ಲ ಹೇಳಿದ್ರು ನಿಮ್ಮ ಅಭಿನಯದ ಬಗ್ಗೆ? ನನ್ನ ಅಭಿನಯ ಅಂತಲ್ಲ, ಮೀನಮ್ಮ ಎಲ್ರಿಗೂ ಆಶೀರ್ವಾದ ಮಾಡಿದ್ರು ಆ್ಯಂಡ್ ಮೂವಿ ತುಂಬ ಚೆನ್ನಾಗಿದೆ, ಒಳ್ಳೇದಾಗುತ್ತೆ ಅಂತ ಹೇಳಿದ್ರು. ಅಯ್ಯೋ, ಅದು ತುಂಬ ದೊಡ್ಡ ಮಾತಲ್ಲ. ಮೂವಿ ಚೆನ್ನಾಗಾದ್ರೆ ಎಲ್ಲ ನಮಗೆಲ್ಲ ಕಾಂಪ್ಲಿಮೆಂಟ್ ಸಿಗ್ದಂಗೆ. ವಿಜಯಲಕ್ಷ್ಮಿ ಮೇಡಮ್ ಅವರು ಕೂಡ ತಾಯಿ ಸಾಂಗ್ನ ರಿಲೀಸ್ ಮಾಡಿಬಿಟ್ಟು ಒಂದಷ್ಟು ವಿಷಯಸನ್ನು ತಿಳಿಸ್ತಾರೆ. ಸೊ ತಾಯಿ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ ವಿರಾಟ್? ತಾಯಿ ಪ್ರೀತಿ ಬಗ್ಗೆ ಏನು ಹೇಳೋದು ಸರ್, ಅಂದರೆ ಏನಕ್ಕೂ ಕಂಪೇರ್ ಮಾಡೋಕ್ಕಾಗ್ದಿರೋ ಪ್ರೀತಿ ತಾಯಿ ಪ್ರೀತಿ. ಆ್ಯಂಡ್ ಈಗ ತಾಯಿ ಅಂದರೆ ದ ಮೋಸ್ಟ್ ವೀಕೆಸ್ಟ್ ಆ್ಯಂಡ್ ದ ಮೋಸ್ಟ್ ಸ್ಟ್ರಾಂಗೆಸ್ಟ್ ಪರ್ಸನ್ ಅಂತ ಹೇಳ್ತೀವಿ, ಎರಡು ಒಟ್ಟಿಗೆ. ಈಗ ಮೋಸ್ಟ್ ಸ್ಟ್ರಾಂಗೆಸ್ಟ್ ಏನಕ್ಕೆ ಅಂತಂದರೆ ಫ್ಯಾಮಿಲಿಗೆ ಏನಾದ್ರು ತೊಂದರೆ ಆಗ್ತಿದ್ರೆ ಶೀಲ್ ವಿ ದ ಒನ್ ಹೂ ಫ್ಯಾಮಿಲಿನ ಕೇರ್ ಮಾಡಿ ಕಾಪಾಡ್ಕೊಳ್ಳೋದಲ್ಲಿ. ದ ಮೋಸ್ಟ್ ವೀಕೆಸ್ಟ್ ಅವಳು. ಯಾಕಂದರೆ ಅವ್ರ ಮಕ್ಳೇನಾದ್ರು ತೊಂದರೆಯಿಂದ ಏನಾದ್ರು ಆಗ್ತಿದ್ರೆ ಅವ್ರ ಮಕ್ಳ ಜೊತೆ ತುಂಬ ವೀಕ್ ಆಗೋಗ್ತಾಳೆ. ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಅವ್ರಿಗೋಸ್ಕರನೇ ಹೊರಗಡೆ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಬಟ್ ಅವ್ರಿಗೋಸ್ಕರ ಏನು ಬೇಕಾದ್ರೂ ಮಾಡೋಕ್ಕೆ ರೆಡಿ ಇರ್ತಾಳೆ. ಸೊ ಎರಡೂ ಅಟ್ ಎ ಟೈಮ್ ಇಡೀ ವರ್ಲ್ಡಲ್ಲಿ ಯಾರಲ್ಲ. ಸೊ ತಾಯಿ, ಸೊ ಅನ್ಕಂಪೇರಬಲ್. ಓಕೆ, ನೀವು ಈ ರಾಯಲ್ ಸಿನಿಮಾಗೆ ಸ್ಯಾಂಡಲ್ವುಡ್ನ ಬಡ ಸ್ಟಾರ್ಗಳ ಒಂದು ಸ್ಟ್ರೆಂತ್ ಆಗಿರುವಂತಹ ವಿಜಯಲಕ್ಷ್ಮಿ ಮೇಡಮ್ ಅವರು ಆಗಿರ್ಬೋದು, ಅದರ ಜೊತೆಗೆ ಸ್ಟಾರ್ಗಳ ಬಡ ಹೀರೋಗಳ ಒಂದು ಸ್ಟ್ರೆಂತ್ ಅಂತಂದ್ರೆ ದರ್ಶನ್ ಅವ್ರಿಗೆ ಇವಾಗ ವಿಜಯಲಕ್ಷ್ಮಿ ಮೇಡಮ್ ಅವರು ಒಂದು ಸ್ಟ್ರೆಂತ್. ಬಡ ಅಂತಂದ್ರೆ ದೊಡ್ಡವರು ಅಂತ ಹೇಳ್ಬಿಟ್ಟು ಬಡ ಸ್ಟಾರ್ಸ್ ಅಂತಂದ್ರೆ ಲೈಕ್ ಅಪ್ಪು ಸರ್ಗೆ ಸೊ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಒಂದು ಸ್ಟ್ರೆಂತ್ ಆಗಿದ್ರು. ಸೊ ಅವರು ನಿಮ್ಮ ಸಿನಿಮಾಗೂ ಕೂಡ ಒಂದು ಸ್ಟ್ರೆಂತ್ ಆಗಿದ್ದಾರೆ. ಬಿಕಾಸ್ ಯಾಕಂತಂದ್ರೆ ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವರು ಪೋಸ್ಟರನ್ನು ಲಾಂಚ್ ಮಾಡ್ಕೊಡ್ತಾರೆ, ಇವರು ಒಂದು ಸಾಂಗ್ನ ಲಾಂಚ್ ಮಾಡ್ಕೊಡ್ತಾರೆ. ಸೊ ಎಲ್ಲೋ ಒಂದು ಕಡೆ ಆ ಪಾಸಿಟಿವ್ ವೈಬ್ಸ್ ರಾಯಲ್ಗೆ ಈಗಾಗಲೇ ಸಿಕ್ಕಾಗಿದೆ. ಒಂದು ರೆಡ್ ಕಾರ್ಪೆಟ್ ಆಗಿಬಿಟ್ಟು ವೆಲ್ಕಮ್ ಮಾಡೋದಕ್ಕೆ ಅಂತ. ಅಂದರೆ ಸರ್, ಐ ಫೀಲ್ ಅವರೆಲ್ಲ ಬ್ಲೆಸ್ ಮಾಡಿದ್ದಾರೆ. ಒಳ್ಳೆ ರೀತಿಯಿಂದ ಯಾರು ವಿಶ್ ಮಾಡಿದ್ರು ಅದು ಒಂದು ಸ್ಟ್ರೆಂತೆ. ಆ್ಯಂಡ್ ಪವರ್ ಸ್ಟಾರಿಗೆ ಆ್ಯಂಡ್ ಚಾಲೆಂಜಿಂಗ್ ಸ್ಟಾರ್ಗೆ ಸ್ಟ್ರೆಂತ್ ಆಗಿರೋರು ಅವ್ರು ನಮಗೆ ಸ್ಟ್ರೆಂತ್ ಆಗಿದ್ದಾರೆ ಅಂದರೆ ಇವತ್ತು ಒಂದು ಪ್ರೌಡ್ ಆಗುತ್ತೆ ಸರ್. ಓಕೆ, ಅಂದರೆ ನಮ್ಮ ದಿನಕರ್ ಸರ್ ಅಷ್ಟು ಒಳ್ಳೆ ಕಂಟೆಂಟ್ ಮಾಡಿದ್ದಾರೆ, ಅವರೆಲ್ಲ ಖುಷಿ ಪಡೋ ಅಷ್ಟು. ಶೂಟಿಂಗ್ ಸೆಟಲ್ಲೆಲ್ಲಾನು ಸೊ ಯಾವುದಾದ್ರೂ ಒಂದು ಫನ್ ಮೂಮೆಂಟ್ಸ್ ಆಗಿರ್ಬೋದು, ಆ ಥರ ಏನು ಶೇರ್? ಆ್ಯಕ್ಚುಲಿ ಶೂಟಿಂಗ್ ಸ್ಪಾಟಲ್ಲಿ ನಾನು ಫನ್ ಮಾಡಲ್ಲ. ನಮ್ದೆಲ್ಲ ಪ್ಯಾಕಪ್ ಆದಮೇಲೆ. ಯಾಕಂದರೆ ನನ್ನ ಸ್ಪಾಟಲ್ಲಿ ತುಂಬ ಸೀರಿಯಸ್ ಸ್ಟೂಡೆಂಟ್. ಆ್ಯಕ್ಟ್ರೆಸ್ ಎಲ್ಲ ಕೂತ್ಕೊಂಡು ಕಾಮಿಡಿ ಮಾಡ್ಬೇಕಾದ್ರೆ ಐ ಫೀಲ್ ಐ ಡೋಂಟ್. ಬಿಕಾಸ್ ಏನೋ ಮುಂಚೆಯಿಂದನೂ ಹಾಗೆ ಬಂದಿದೆ ಹ್ಯಾಬಿಟ್. ಆ್ಯಂಡ್ ಐ ಡೋಂಟ್ ಯೂಸ್ ಮೊಬೈಲ್ ಆನ್ ಸೆಟ್ಸ್. ಮೊಬೈಲ್ ಸ್ವಿಚ್ ಆಫ್ ಆಗಿರುತ್ತೆ. ಮಧ್ಯಾಹ್ನ ಊಟದ ಬ್ರೇಕ್ ಬಿಟ್ಟರೆ ಪ್ಯಾಕಪ್ ಆದಮೇಲೆ ನಮ್ದೆಲ್ಲ ಸ್ಟಾರ್ಟ್ ಆಗುತ್ತೆ ಫನ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.